ಶುಭೋದಯ. ಇವತ್ತು ನಮ್ಮ ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಮ್ಮ ಚಿಕ್ಕವಳದು ಚಿಯಾ ಸೀಡ್ ವಾಟರ್ ಕುಡಿಯೋದು. ರಾತ್ರಿ ನೆನೆಸಿಟ್ಟಿರ್ತೀವಿ ಇದನ್ನು. ಈಗ ಅದಕ್ಕೆ ಬಗ್ಗಿಸ್ಬಿಟ್ಟು 2 ಸ್ಪೂನ್ ನೆನೆಸ್ತೀವಿ. ಸ್ವಲ್ಪ ಒಂದು ಡ್ರಾಪ್ ನಿಂಬೆಹಣ್ಣು ಅವಳಿಗೆ, ಮತ್ತು ಸ್ವಲ್ಪ ಒಂದು ಚಿಟಿಕೆಯಷ್ಟು ಚಕ್ಕೆ ಪೌಡರು ಇಷ್ಟೇ, ಮತ್ತು ಒಂದು ಚಿಟಿಕೆ ಶುಂಠಿ. ಹಾಟ್ ವಾಟರ್ ಅದಕ್ಕೆ ನಮಗೆ ಪ್ಲೈನ್ ಹಾಟ್ ವಾಟರು, ನನಗೆ ಮತ್ತು ಆತ್ಮಿಕಂಗೆ ಪ್ಲೈನ್ ಹಾಟ್ ವಾಟರು. ಇದ್ರ ಜೊತೆಗೆ ನಾವು ಹಾಟ್ ವಾಟರ್ಗೆ ಮೆಂತೆ ಮತ್ತು ಮೊಸರನ್ನ ರಾತ್ರಿ ಹೊತ್ತು ನೆನೆಸಿಡ್ತೀವಿ. ನೋಡಿ ಹೀಗಿರುತ್ತೆ. ಇದನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ತೊಗೊಳ್ತೀವಿ. ಇದನ್ನು ರಂಗೋಲಿನ ನಾವು ಪರ್ಕೆನಲ್ಲಿ ತೆಗೆಯಲ್ಲ, ಪ್ರೆಷರ್ ತೆಗೆದುಬಿಟ್ಟು ಸಪ್ರೇಟಾಗಿ ಹಾಕ್ಬಿಡ್ತೀವಿ. ಅದನ್ನು ಆಮೇಲೆ ಪರ್ಕೆನಲ್ಲಿ ಗುಡಿಸ್ಬಿಡ್ತೀವಿ. ಇದಕ್ಕೋಸ್ಕರ ಇದನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ ರಂಗೋಲಿ ತೆಗಿಯೋಕ್ಕೇನೆ. ಪ್ಲ್ಯಾಂಟ್ ಇದೆ ಮೇಲೆ ಅದು ಚಿಗುರ್ತಾ ಇದೆ. ನಾವು ಒಳಗೆ ಸ್ವಲ್ಪ ಕ್ಲೀನ್ ಆಗ್ತದೆ. ನೆಲ್ಲಿಕಾಯಿ ನಾವು ಹೊಸದು ತಂದು ಹಾಕ್ಬಿಟ್ಟು ಚಿಕ್ಕದು ಬರ್ತಾಯಿಲ್ಲ. ಲೀವ್ಸ್ ಎಲ್ಲ ಟ್ರಿಮ್ ಮಾಡಬೇಕು. ಎಲ್ಲ ನಾಳೆ ಮಾಡೋಣ ಅಂತ. ಇದನ್ನು ಕಟ್ ಮಾಡಿದ್ದೀನಿ, ಚಿಗುರ್ತಾ ಇದ್ದೀನಿ. ಮಮ್ಮಿ ರಂಗೋಲಿ ಹಾಕಿ ಕುಕ್ಕಿಮ್ಮ. ನನಗೆ ಜಾಗ ಇರೋದೇ ಸ್ವಲ್ಪ. ಇದೆಲ್ಲ ನಾನು ಹಾಕೋದು ಚಿಕ್ಕ ಚಿಕ್ಕದು ಒಂಥರ ಅಪಾರ್ಟ್ಮೆಂಟಲ್ಲಿ ರಂಗೋಲಿ ಥರ. ನಾವು ಇಂಡಿವಿಜುವಲ್ ಮನೆ ಇದ್ದಾಗ ನಾವು ದೊಡ್ಡ ದೊಡ್ಡ ರಂಗೋಲಿನೇ ಹಾಕ್ತಾಯಿದ್ವಿ ನಾವು. ಇಲ್ಲಿ ಬಂದು ಸುಮಾರು ದಿನ ನಾನು ರಂಗೋಲಿ ಕೂಡ ಹಾಕಿರಲಿಲ್ಲ. ನನಗೇ ಒಂಥರ ಮೈಂಡು ಡಿಸ್ಟರ್ಬ್ ಆಗಿಬಿಟ್ಟಿತ್ತು. ಹಿಂಗೆ ಹಾಕೋದು ರಂಗೋಲಿ ಅಂತಂದ್ಬಿಟ್ಟು ಡಿಸ್ಟರ್ಬ್ ಆಗಿಬಿಟ್ಟಿತ್ತು ನನಗೆ ಮೈಂಡು.
ಇದು ನೋಡಿ ಕೆಮ್ಮಣ್ಣು ನನಗೆ ಆನ್ಲೈನಲ್ಲಿ ಸಿಕ್ಕಿರೋದಿದು, ಆದರೆ ಆ ಬ್ರೌನ್ ಕಲರ್ ಇಲ್ಲ ಇದು. ನಮ್ಮ ಕಡೆ ಸಿಗುತ್ತಲ್ಲ ಬ್ರೌನ್ ಕಲರು, ಆ ಕಲರ್ ಅಲ್ಲ. ನಾನು ಅಮೆಝಾನಲ್ಲಿ ತೊಗೊಂಡೆ. ಇಲ್ಲೆಲ್ಲ ರಂಗೋಲಿ ಸಿಗೋದು ಕಷ್ಟ, ಯಾರೂ ರಂಗೋಲಿಗಳು ಹಾಕಲ್ಲ ಇಲ್ಲಿ. ಹಾಗಾಗಿ ಏನಾದರೂ ಇವ್ರದ್ದು ದೀಪಾವಳಿ ಆ ಥರ ಎಲ್ಲ ಬಂದರೆ ಕಲರ್ ರಂಗೋಲಿಗಳು ಜಾಸ್ತಿ ಸಿಗುತ್ತೆ ಇಲ್ಲಿ ಅಷ್ಟೇ. ಹಾಗಾಗಿ ನಾನು ಹೇಗೋ ಇಲ್ಲೂ ಒಂದು ಅಂಗಡಿ ಹುಡುಕಿದ್ದೀವಿ, ರಂಗೋಲಿ ಸಿಗೋಂಥ ಅಂಗಡಿ. ಇದು ಸಾಕು. ನಮಗೆ ಅರಿಶಿನ ಕುಂಕುಮನೇ ತುಂಬ ಮುಖ್ಯ. ನಮ್ಮ ಒಂದು ಪೂಜೆಗಳಿಗೆ ಅರಿಶಿನ ಕುಂಕುಮ ಅನ್ನೋದು ತುಂಬಾ ಮುಖ್ಯ. ಇದರಿಂದನೇ ನಮ್ಮ ದಿನಗಳು ಶುರುವಾಗೋದು. ಒಂದು ರಂಗೋಲೆ ಅದಕ್ಕಿಡ ಒಂದು ಅರಿಶಿನ ಕುಂಕುಮದಿಂದ ಅದರಲ್ಲಿ ದೈವತ್ವ ಅನ್ನೋದು ಹುಟ್ಟುತ್ತೆ. ರಂಗೋಲಿಗೆ ನಾವು ಅರಿಶಿನ ಕುಂಕುಮ ಆಗಿದ ತಕ್ಷಣ ದೈವತ್ವದ ಒಂದು ಕಳೆ ಅದರಲ್ಲಿ ಬರುತ್ತೆ. ನೀವು ಗಮನಿಸಿ ನೋಡಿ, ಸುಮ್ಮನೆ ನಾವು ರಂಗೋಲಿ ಬಿಟ್ಟು ಹೋಗೋಕ್ಕೂ ಅಲ್ಲೆಲ್ಲ ಒಂದು ಅರಿಶಿನ ಕುಂಕುಮ ಇಟ್ಟು ಒಂದು ದೀಪ ಇಟ್ಟಾಗ ಅದರಲ್ಲಿ ಬರೋ ಒಂದು ಶಕ್ತಿಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ರಂಗೋಲಿಗಳು ನಮಗೆ ಏನೋ ಮನಸ್ಸಿಗೆ ಸಮಾಧಾನ ಇರಲ್ಲ, ಏನೋ ಒಂದು ತುಂಬ ನಮಗೆ ನೋವಾಗ್ತಾ ಇರುತ್ತೆ, ಏನೋ ಒಂದು ದಾರಿ ಹುಡುಕ್ತಾ ಇರ್ತೀವಿ. ಅಂಥ ಟೈಮ್ನಲ್ಲಿ ನಾವು ಇದು ರಂಗೋಲಿ ಹಾಕಿ ಕೂತ್ಕೊಂಡಾಗ ನಮಗೆ ಎಷ್ಟೊಂದು ಸಲ ಇದರಲ್ಲೇ ಉತ್ತರ ಸಿಗುತ್ತೆ. ಮತ್ತು ಮನಸ್ಸಿಗೆ ನೆಮ್ಮದಿ. ಮೊದಲನೇದಾಗಿ ಈ ಸಂಸಾರ ಅನ್ನೋ ಜಂಜಾಟ ಇದೆಯಲ್ಲ ನಮ್ಮದು, ಆ ಜಂಜಾಟದಲ್ಲಿ ನಮಗೆ ಒಂದು ಮನಸ್ಸಿನ ನೆಮ್ಮದಿ. ನೀವು ಹಾಕಿ ನೋಡಿ ಒಂದು ರಂಗೋಲಿನ, ಎಷ್ಟೋ ಸಿಗುತ್ತೆ. ಇದನ್ನು ಹಾಕಿ ಇದಕ್ಕೊಂದು ಅರಿಶಿನ ಕುಂಕುಮ ಹಾಕಿ ನಾವು ಒಂದು ದೀಪ ಇಟ್ಟರೆ ಎಷ್ಟೋ ನಮಗೆ ನೆಮ್ಮದಿ ಅದರಲ್ಲಿ ಕಂಡುಕೊಳ್ತೀವಿ ನಾವು. ಉತ್ತರ ಕೊಡುತ್ತೆ. ನಮಗೆ ಒಳಗೋಗೋ ಅಷ್ಟರಲ್ಲಿ ಏನೋ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿರುತ್ತೆ. ಈ ರಂಗೋಲಿ ಬಿಡಬೇಕಾದ್ರೆ ನನಗೊಂದು ಯೋಚನೆ ಮಾಡ್ತೀನಿ. ನಮ್ಮದು ಡೈಲಿ ಬಿಡ
ಎಲೆ ಬಿಟ್ಟು ತುಳಸಿ ಮುಂದೆ ಒಂದು ರಂಗೋಲೆ ಹಾಕಿ ಅರ್ಶಿನ ಕುಂಕುಮ ಇಡಬೇಕು. ಇದ್ದೀನಿ ಒಂದು ರಂಗೋಲಿ ಇಟ್ಟಿದ ತಕ್ಷಣ ಒಂದು ದೀಪ ಹಚ್ಬಿಟ್ರೆ ಇಡೀ ಮನೆಗೆ ಶಕ್ತಿ. ಯಾಕೆಂದರೆ ಇಡೀ ಮನೆನ ಕಾಪಾಡೋದೇ ಮನೆ ಬಾಗಿಲು. ಹಾಗಾಗಿ ಮನೆ ಬಾಗಿಲಿಗೆ ಒಂದು ರಂಗೋಲೆ, ಅರ್ಶಿನ ಕುಂಕುಮ, ಒಂದು ದೀಪ. ಫಸ್ಟು ಸ್ವಲ್ಪ ಪಚ್ಚಕರ್ಪೂರ, ಕರ್ಪೂರದ ಮೇಲೆ ಸ್ವಲ್ಪ ಅರೋಮಾ ಆಯಿಲ್ ಒಂದು 5-6 ಡ್ರಾಪ್ಸ್ ಹಾಕಿದ್ರೆ ಸಾಕು. ಸ್ವಲ್ಪ ಇದನ್ನ ಹಿಂದಕ್ಕೆ ಇಡಬೇಕು. ಇದನ್ನು ಫಸ್ಟ್ಗೆ ರಂಗೋಲೆ ಹಾಕಿ ದೀಪ ಹಚ್ಚಿದ ತಕ್ಷಣ ಬಂದ್ಬಿಟ್ಟು ನಾನು ಹಾಲು ಕಾಯಿಸ್ತೀನಿ. ಹಾಲು ಕಾಯ್ದಿದ ತಕ್ಷಣ ನಾನು ದೇವ್ರ ಗಿಡಕ್ಕೆ ಫಸ್ಟು ಹಾಲು ಬಗ್ಗಿಸ್ಕೊಂತೀನಿ. ದೇವ್ರ ದೀಪ ಹಚ್ತಾ ಇದ್ದೀನಿ. ಮತ್ತಿಂದು ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ನಾನು ಇನ್ನೊಂದು ದಿನ ತೋರಿಸ್ತೀನಿ ಯಾವ ರೀತಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ ದೀಪ ಹಚ್ಚೋದಕ್ಕೆ ಅಂತ. ನಮ್ಮ ಮನೇಲಿ ಚಿಕ್ಕದು ಇದು ಮಂಟಪ. ಇಲ್ಲಿ ಈ ಸೈಡೆಲ್ಲನೂ ದೇವ್ರ ಮನೆಗಳು ಮಾಡೋದಿಲ್ಲ ಅವರು, ಈ ಥರ ಪೂಜೆಗಳು ಮಾಡೋದಿಲ್ಲ ಅವರು ದೇವರು ಅಂತಿಟ್ಟು. ಸೊ ಇದು ನಮ್ಗೆ ಅಭ್ಯಾಸ ಆಗಿರೋದ್ರಿಂದ ನಾನು ಒಂದು ಪುಟ್ಟದಾಗಿ ಮಂಟಪ ತಗೊಂಡು ಇಟ್ಕೊಂಡು ದಿನ ಪೂಜೆ ಮಾಡ್ಕೊಳ್ತೀನಿ. ಇವತ್ತಿನ ಭಗವಂತನ ನೈವೇದ್ಯ ಪ್ರತಿದಿನ ನಾನು ಆಗಲೇ ತೋರಿಸಿದ್ನಲ್ಲ, ಹಾಲು ಕಾಯಿಸಿದ ತಕ್ಷಣ ಹಾಲು ತೆಗೆದುಬಿಟ್ಟು ನೈವೇದ್ಯಕ್ಕೆ ಇಡ್ತೀನಿ. ಮತ್ತು ದಾಳಿಂಬೆ ಸ್ಮೂತಿ ಫಸ್ಟು ಕಟ್ ಮಾಡಿರೋ ಆ್ಯಪಲ್ ಹಾಕ್ತಾಯಿದ್ದೀನಿ. ಮತ್ತು ಕಟ್ ಮಾಡಿಟ್ಟಿರೋ ಪಪ್ಪಾಯ. ಇದು ಇವತ್ತು ಇಬ್ರಿಗೆ ಮಾಡ್ತಾ ಇರೋದು ನಾನು ಸ್ಮೂತಿ. ನೆಕ್ಸ್ಟ್ ಇದಕ್ಕೆ ಓಟ್ಸ್ ಒಬ್ರಿಗೆ 2 ಸ್ಪೂನ್ ಹಾಕ್ತೀನಿ ನಾನು. ಇವತ್ತಿಬ್ರು ಮಾಡ್ತಾ ಇರೋದು 4 ಸ್ಪೂನ್ ಓಟ್ಸ್. ಇದು
ಇದು ಡ್ರೈ ಫ್ರೂಟ್ಸ್ ಪೌಡರ್. ಒಬ್ರಿಗೆ ಅರ್ಧ ಸ್ಪೂನ್ ಹಾಕ್ತೀನಿ, ಇಬ್ರಿಗೆ ಇವತ್ತು 1 ಸ್ಪೂನ್ ಹಾಕ್ತೀನಿ. ಇದು ಎಲ್ಲ ಸೀಡ್ಸು ನಾನು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಟಿರ್ತೀನಿ. ಅದು ಒಬ್ರಿಗೆ 1 ಸ್ಪೂನು, ಇಬ್ರಿಗೆ 2 ಸ್ಪೂನ್. ಮತ್ತು ಇದು ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಕಡಲೆಕಾಯಿ ಬೀಜದ ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದು 2 ಸ್ಪೂನ್. ಒಬ್ರಿಗೆ 1 ಸ್ಪೂನು, ಇಬ್ಬರಿಗೆ 2 ಸ್ಪೂನ್. ಈಗ ಇದಕ್ಕೆ ಮೊಸರು ಹಾಕ್ತೀನಿ. ಆದಷ್ಟು ಸ್ಮೂತಿಗೆ ಮೊಸರು ಹಾಕ್ಕೊಂಡ್ರೆ ಒಳ್ಳೆಯದು. ಮೊಸರು ಅಥವಾ ಕಾಯಿನ ಹಾಲು, ಮೊಸರು, ಬಾದಾಮಿ ಹಾಲು, ಮನೆಯಲ್ಲೇ ಮಾಡ್ಕೊಳ್ಳೋಂಥ ಬಾದಾಮಿ ಹಾಲು, ಗೋಡಂಬಿನಲ್ಲಿ ಹಾಲು ಮಾಡೋದು, ಈ ಥರ ಎಲ್ಲ ಹಾಕ್ಕೊಂಡ್ರೆ ಸ್ಮೂತಿಗೆ ಒಳ್ಳೆಯದು. ಈಗ ಇದನ್ನು ಫಸ್ಟು ಒಂದ್ಸಲ ಹಿಂಗೆ ಶೇಕ್ ಮಾಡ್ಕೊಂಡ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಆವಾಗ ಜಾಸ್ತಿ ಆಗಿತ್ತು ಅಂತ ಎಲ್ಲ ಹಾಕ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಬಿಟ್ಟು ಮೊಸರು ಹಾಕ್ಬಿಟ್ಟು ಇನ್ನೊಂದ್ಸಲ ಮಾಡಿ ಮಿಕ್ಸ್ ಮಾಡ್ತೀನಿ. ಇಬ್ರಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು 2 ಸಲಕ್ಕೆ ಮಾಡ್ತೀನಿ. ಸ್ವಲ್ಪ ಈಗ ನಾನು ಆ ಸ್ಮೂತಿಗೆ ಬೆರೆಸೋಕ್ಕೆ ಸ್ವಲ್ಪ ಮಿಲೆಟ್ ಮಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕೆ. ಯಾಕೆಂದರೆ ನಾವು ಅದನ್ನೇ ಬ್ರೇಕ್ಫಾಸ್ಟ್ ಆಗಿ ತೊಗೊಳೋದ್ರಿಂದ ಸ್ವಲ್ಪ ಮಿಲೆಟ್ ಮಿಕ್ಸನ್ನು ಮಿಕ್ಸ್ ಮಾಡ್ತೀನಿ ಅದಕ್ಕೆ. ಇದು ಇಬ್ರಿಗೆ ಮಾಡ್ತಾ ಇರೋದು, ಒಬ್ರಿಗೆ 2 ಸ್ಪೂನ್ ಲೆಕ್ಕದಲ್ಲಿ, ಇಬ್ರಿಗೆ 4 ಸ್ಪೂನು. ಮತ್ತು ಇದು ಎಲ್ಲ ಲೀವ್ಸು, ಸೀಬೆಕಾಯಿ, ನೆಲ್ಲಿಕಾಯಿ, ನೇರಳೆಹಣ್ಣು, ಎಲ್ಲ ಲೀವ್ಸ್ದು ಪೌಡರು ಮತ್ತು ಬೀಜಗಳದ್ದು ಪೌಡರ್ ಇದು ಅಷ್ಟೇ. ಇದು ಒಬ್ರೊಬ್ರು 1 ಸ್ಪೂನ್ ಲೆಕ್ಕದಲ್ಲಿ 2 ಸ್ಪೂನ್ ಹಾಕ್ಕೊಳ್ತೀವಿ. ಇದನ್ನ ಇವಾಗ ಈಗ ಇದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಗಂಟಾಗೋದಿಲ್ಲ ಅದು ಸ್ವಲ್ಪನೂ. ಆಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಗಂಟಿಲ್ಲ ಮಿಕ್ಸ್ ಆಗಿಬಿಡುತ್ತೆ. ಕ್ಲೀನಾಗಿ ಇದು ಮಿಕ್ಸ್ ಆಗುತ್ತೆ. ನೋಡಿ, ಇದು ಇವಾಗ ಗಂಟಿಲ್ಲಂಗೆ ಇದು ಮಿಕ್ಸ್ ಆಯಿತು. ಇದಕ್ಕೇನು ಉಪ್ಪು ಹಾಕ್ಕೊಳ್ಳೋದು ಎಲ್ಲ ಏನು ಬೇಡ, ಹಾಗೆ ಪ್ಲೈನಾಗೆ ಮಾಡ್ಕೋಬೋದು. ಬೇಕು ಅಂದರೆ ನೀವು ಉಪ್ಪು ಹಾಕ್ಕೋಬೋದು, ಬೆಲ್ಲನೂ ಹಾಕ್ಕೋಬೋದು, ಏನಾದರೂ ಹಾಕ್ಕೋಬೋದು. ಈಗ ಇದನ್ನು ಒಲೆ ಮೇಲೆ ಸ್ವಲ್ಪ ಕುದಿಸ್ಕೋಬೇಕು. ಕೈ ಆಡಿಸ್ತಾನೆ ಇರಬೇಕು, ಬೇಗ ಆಗುತ್ತೆ. ತುಂಬ ಸಿಮ್ಮಲ್ಲಿ ಏನು ಬೇಡ, ಸ್ವಲ್ಪ ಉರಿ ಕೊಟ್ಕೊಂಡೆ ನೀವು ಮಾಡ್ಕೋಬೋದು. ಯಾಕೆಂದರೆ ಇದು ಟ್ರಿಪ್ಲೇನಲ್ಲಿ ಯಾವುದು ಸ್ವಲ್ಪನೂ ಸಿಯೋದಿಲ್ಲ. ನಾನು ನಿಮಗೆ ತೋರಿಸ್ತೀನಿ ಆಮೇಲೆ, ಅದನ್ನು ನಿಮಗೆ ಬಾಟಮ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಗಟ್ಟಿ ಆಗ್ತಾ ಇದೆ. ಇವಾಗ ಕುದಿಯುತ್ತೆ, ಗಟ್ಟಿ ಆಗ್ತಾ ಇದೆ. ಇದು
ಬೇಗ ಆಗಿಬಿಡುತ್ತೆ. ಆ್ಯಕ್ಚುಲಿ ಇದೆಲ್ಲ ನೆನೆಸಿ ಹುರಿದು ಪುಡಿ ಮಾಡಿರೋ ಅಂಥ ಮಿಲೆಟ್ ಅಲ್ಲ, ಹಾಗಾಗಿ ಇದು ಬೇಗ ಆಗುತ್ತೆ. ಇದರಿಂದ ಹೊಟ್ಟೆ ಕೆಡೋದು ಅಂಥದ್ದೆಲ್ಲ ಏನೂ ಆಗಲ್ಲ. ನೋಡಿ ಗಟ್ಟಿ ಹಾಕ್ತಾ ಇದೆ, ಎಷ್ಟೆಲ್ಲಗಿತ್ತಲ್ಲ ಆಗ ಈಗ ಗಟ್ಟಿ ಆಗ್ತಾ ಇದೆ. ಇದನ್ನು ಹೊಟ್ಟೆ ಹಸು ಅಂದರೆ ನೀವು ಬೇಗನೂ ಮಾಡ್ಕೊಂಡ್ಬಿಡ್ಬೋದು, 2 times 3 times ತೊಗೋಬೋದು. ಇದು ನೋಡಿ ಕುದೀತಾ ಇದೆ, ಕಾಣಿಸ್ತಾ ಇದೆ ಅಲ್ಲ, ಕುದೀತಾ ಇದೆ. ಈಗ ಆಫ್ ಮಾಡ್ಕೊಳ್ಳೋದು. ಇದು ರೆಡಿ ಆಯಿತು, ಇದು ಗಂಜಿನೂ ರೆಡಿ ಆಯಿತು, ಇದು ಸ್ಮೂತಿನೂ ರೆಡಿಯಾಗಿದೆ. ಬೇಕು ಅನ್ನೋರು ಗಂಜಿನೇ ಕುಡ್ಕೋಬೋದು, ಸ್ಮೂತಿನೂ ಸಪ್ರೇಟಾಗಿ ಕುಡ್ಕೋಬೋದು. ಬಟ್ ನಾನೇನು ಮಾಡ್ತೀನಿ, ಎರಡನ್ನೂ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡಿ. ಇದಕ್ಕೆ ಇವಾಗ ನಾನು ಗಂಜಿಗೆ ಸ್ವಲ್ಪ ತುಪ್ಪ ಹಾಕ್ತೀನಿ, 2 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ನಿಮಗೆ ಬೇಕು ಅಂದರೆ ನಾನು ಗಂಜಿದೆ ಅಳತೆ ಪ್ರಕಾರ ರೆಸಿಪಿ ನಾನು ಬೇರೆ ತೋರಿಸ್ತೀನಿ, ಸ್ಮೂತಿದೆ ರೆಸಿಪಿ ಬೇರೆ ತೋರಿಸ್ತೀನಿ. ನೀವು ಒಂದನ್ನೇ ಮಾಡಿಕೊಂಡು ತೊಗೋಬೋದು, ಅಥವಾ ಇದನ್ನೇ ಒಂದು ಮಾಡ್ಕೊಂಡು ತೊಗೋಬೋದು. ಇವತ್ತು ನಾನು ಮಿಕ್ಸ್ ಮಾಡ್ತಿದ್ದೀನಿ. ನಾನು ಒಂದೊಂದು ಸಲ ಅದನ್ನು ಮಾತ್ರ ತೊಗೊಳ್ತೀನಿ, ಅಥವಾ ಇದನ್ನು ಮಾತ್ರ ತೊಗೊಳ್ತೀನಿ. ಒಂದೊಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಈಗ ನೋಡಿ ತುಪ್ಪ ಮಿಕ್ಸ್ ಮಾಡಿದೆ. ಈಗ ನಾನು ಮಾಡಿಟ್ಟಿದ್ನಲ್ಲ ಸ್ಮೂತಿ, ಅದನ್ನು ಮಿಕ್ಸ್ ಮಾಡಿ. ನೋಡಿ ಇವಾಗ ಅದನ್ನು ಎಲ್ಲ ಮಿಕ್ಸ್ ಮಾಡಿದೆ. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿದ್ದೀನಿ. ಎಲ್ಲ ಇದ್ರೊಳಗೆ ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡಿ ಅಂತ ಇದೆ. ನಿಮ್ಗೆ ಇದನ್ನು ಬಗ್ಸದ ಮೇಲೂ ತೋರಿಸ್ತೀನಿ. ಇದು ಟ್ರಿಪ್ಲೆ ಆಗಿರೋದ್ರಿಂದ ನಾವು ಮಾಮೂಲಿ ಪಾತ್ರೆಯಲ್ಲಿ ಗಂಜಿ ಮಾಡಿದ್ರೂ ಸ್ವಲ್ಪ ತಳ ಹತ್ತು ಬಿಡುತ್ತಲ್ವಾ, ಇದರಲ್ಲಿ ಒಂದು ಸ್ವಲ್ಪನೂ ನಿಮಗೆ ತಳ ಹತ್ತಲ್ಲ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋದನ್ನು ತುಂಬ ಈಸಿ. ನೋಡಿ ಸ್ವಲ್ಪನೂ ತಳ ಹತ್ತೋದಿಲ್ಲ, ಇದು ಟ್ರಿಪ್ಲೆ ಆಗಿರೋದ್ರಿಂದ. ನೋಡಿ ಫುಲ್ ಕ್ಲೀನಾಗಿ ಬಂದ್ಬಿಡುತ್ತೆ. ಇದರಲ್ಲಿ ಮುದ್ದೆ ಮಾಡಿದ್ರೂ ಅಷ್ಟೇ ಸ್ವಲ್ಪನೂ ನಿಮಗೆ ತಳ ಆಗ್ತದೆ. ಜೊತೆಗೆ ಇದು ಸಿಲಿಕಾನ್ ಆಗಿರೋದ್ರಿಂದ ನಮಗೆ ಕ್ಲೀನಾಗಿ ಬಂದ್ಬಿಡುತ್ತೆ. ಸಿಲಿಕಾನ್ ವಿತ್ ಟ್ರಿಪ್ಲೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ನಮಗೆ. ನೋಡಿ ಫುಲ್ ಕ್ಲೀನಾಗಿ ಎಲ್ಲನೂ ಕ್ಲೀನಾಗಿ ಬಗ್ಗಿಸ್ಕೋಬೋದು. ಜೊತೆಗೆ ಒಂದು ಸ್ವಲ್ಪನೂ ತಳ ಹತ್ತಲ್ಲ. ಈ ಬ್ಲಾಗು ಪೂರ್ತಿಯಾಗಿ ವಿಡಿಯೋ ನೋಡಿದ್ದಲ್ಲಿ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಳ್ಗೆ ಸಮೃದ್ಧಿಯೊಂದಿಗೆ.